Hello everyone. Today let us start with part 3, that is tools of recombinant DNA technology. So idinne nan part 2 allu kuda madide. In part 2 we have studied about the first tool, that is restriction endonuclease enzyme, and now in today's part, that is part 3, we'll start with the second tool which is used in DNA recombinant technology. So that is your vectors, cloning vectors, okay, which comes under the same chapter and unit. The topics which you will be studying and I'll be covering today is tools of recombinant DNA technology, and in that cloning vectors. So we have completed this. I have completed this molecular scissors. Now in this part we'll go with cloning vectors, okay, and in the next part I'll go with this competent host. So what is cloning vectors? So cloning vectors are the DNA molecules, okay. These are, I have been told you in the last part and the first part also. So they are DNA molecules that can carry a foreign DNA segment and replicate inside the host cell. Okay, ಇದು DNA ಮಾಲಿಕ್ಯೂಲ್ ಆಗಿರುತ್ತೆ, ಒಂದು DNA ಪಾರ್ಟ್ ಆಗಿರುತ್ತೆ, ಓಕೆ, ಮತ್ತು ಅದು ಫಾರಿನ್ DNA ನ ಕ್ಯಾರಿ ಮಾಡುತ್ತೆ. ಅದರದ್ದು DNA ಬಿಟ್ಟು ಇನ್ನೊಂದು DNA ನ ಕ್ಯಾರಿ ಮಾಡುತ್ತೆ, ಮತ್ತು ಅದನ್ನು ರೆಪ್ಲಿಕೇಟ್ ಮಾಡುತ್ತೆ inside the host cell, okay, and it will replicate inside the host cell. Here you can see this is the bacteria and this is the host cell. ಇದು bacteria DNA and this is a plasmid. Here plasmid is one of the best vector, ಓಕೆನಾ. ಈ DNA ಜೊತೆಗೆ ಇದು ಕೂಡ ಏನಾಗುತ್ತೆ, ರೆಪ್ಲಿಕೇಟ್. ವಾಟ್ ಈಸ್ ರೆಪ್ಲಿಕೇಶನ್? ಪ್ರೊಡಕ್ಷನ್ ಆಫ್ ದ ಸಿಮಿಲರ್ ಕಾಪಿ ಆಫ್ ಅ DNA is called as replication. Example, plasmids. I have told you, ತುಂಬ ಇಂಪಾರ್ಟೆಂಟ್ ಪ್ಲಾಸ್ಮಿಡ್ is the one of the best example for the vector. ಏನು ಪ್ಲಾಸ್ಮಿಡ್ ಅಂತ ಹೇಳಿದ್ರೆ, ಸೊ ಇದು ಸರ್ಕ್ಯುಲರ್ ಆಗಿರುತ್ತೆ. ಯು ಕ್ಯಾನ್ ಸಿ ಹಿಯರ್ ದ ಬ್ಲೂ ಕಲರ್ ಒನ್. ಈಕೋಲೈ ಬ್ಯಾಕ್ಟೀರಿಯಾ ಒಳಗಡೆ ಇರುತ್ತೆ. ಸರ್ಕ್ಯುಲರ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಆಫ್ ಬ್ಯಾಕ್ಟೀರಿಯಾ. ಏನು ಈ DNA ಏನು ಕ್ರೋಮೋಸೋಮ್ಸ್ ಇರುತ್ತೆ ಅದನ್ನು ಬಿಟ್ಟು ಇನ್ನೊಂದು ಸ್ವಲ್ಪ ಸ್ಮಾಲ್ ಪಾರ್ಟ್ಸ್ ಥರ ನಿಮಗೆ ಬ್ಯಾಕ್ಟೀರಿಯಲ್ ಸೈಟೋಪ್ಲಾಸಮಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಮತ್ತು ಇದು ಆ್ಯಂಡ್ ಬ್ಯಾಕ್ಟೀರಿಯೋಫೇಜಸ್ ಅಂತ ಹೇಳ್ತೀವಿ. ಅದರಲ್ಲೂ ಬ್ಯಾಕ್ಟೀರಿಯೋಫೇಜು ಕೂಡ ನಿಮಗೆ ವೆಕ್ಟರ್ ಆಗಿ ಕೆಲಸ ಮಾಡುತ್ತೆ. ಸೊ ದಿಸ್ ಇಸ್ ದ ಬ್ಯಾಕ್ಟೀರಿಯೋಫೇಜ್ ಹಿಯರ್, ಓಕೆ. ಇದು ಕ್ಯಾಪ್ಸಿಡ್ ಪ್ರೋಟೀನ್ ಇದು, ಇದ್ರೊಳಗಡೆ ನಿಮಗೆ DNA ಮೆಟೀರಿಯಲ್ ಇರುತ್ತೆ. ಸೊ ಬ್ಯಾಕ್ಟೀರಿಯೋಫೇಜ್, ದೀಸ್ ಆರ್ ದ ವೈರಸಸ್ ವಿಚ್ ವಿಲ್ ಇನ್ಫೆಕ್ಟ್ ದ ಬ್ಯಾಕ್ಟೀರಿಯಾ. ಅದಕ್ಕೆ ಇದನ್ನು ಬ್ಯಾಕ್ಟೀರಿಯೋಫೇಜಸ್ ಅಂತ ಹೇಳ್ತೀವಿ, ಓಕೆ. ಬ್ಯಾಕ್ಟೀರಿಯಾನ ಕಿಲ್ ಮಾಡುವಂಥ ವೈರಸ್ ಅಂತ. ಬ್ಯಾಕ್ಟೀರಿಯೋ ಮೀನ್ಸ್ ಬ್ಯಾಕ್ಟೀರಿಯಾ, ಫೇಜಸ್ ಮೀನ್ಸ್ ಕಿಲ್ಲಿಂಗ್. ಸೊ ಬ್ಯಾಕ್ಟೀರಿಯೋಫೇಜಸ್ ಅಂತ ಹೇಳಿದ್ರೆ ಏನು, ಈ ಪ್ಲಾಸ್ಮಿಡ್ ಐತಲ್ಲ ಇದು ಸ್ವಲ್ಪ ಟೈಮ್ ಮಾತ್ರ ರೆಪ್ಲಿಕೇಟ್ ಆಗುತ್ತೆ. ರೆಪ್ಲಿಕೇಟಿಂಗ್ ಕಾಪಿ ಪ್ರೊಡಕ್ಷನ್ ಮಾಡುವಂಥ ಎಬಿಲಿಟಿ ಕಡಿಮೆ ಇರುತ್ತೆ. ಆದರೆ ಬ್ಯಾಕ್ಟೀರಿಯೋಫೇಜ್ ಹ್ಯಾಸ್ ಹೈ ನಂಬರ್ ಪರ್ ಸೆಲ್, ತುಂಬ ಜಾಸ್ತಿ ಇದ್ರ ಕಾಪೀಸ್ನ ಪ್ರೊಡಕ್ಷನ್ ಮಾಡುತ್ತೆ. ದಿಸ್ ಹ್ಯಾವ್ ವೆರಿ ಹೈ ಕಾಪಿ ನಂಬರ್ಸ್ ಆಫ್ ದೇರ್ ಜೀನೋಮ್ ವಿದಿನ್ ದ ಬ್ಯಾಕ್ಟೀರಿಯಲ್ ಸೆಲ್ ಒಳಗಡೆ ತುಂಬ ಕಾಪೀಸ್ ಆಫ್ ಜೀನನ್ನ ಪ್ರೊಡಕ್ಷನ್ ಮಾಡುತ್ತೆ. ಸೊ ಸಮ್ ಪ್ಲಾಸ್ಮಿಡ್ಸ್ ಹ್ಯಾವ್ ಓನ್ಲಿ 1 to 2 ಕಾಪೀಸ್ ಪರ್ ಸೆಲ್. ಸೊ ಅದರ್ಸ್ ಹ್ಯಾವ್ 15 to 100 ಕಾಪೀಸ್ ಪರ್ ಸೆಲ್, ಓಕೆನಾ. ಕೆಲವೊಂದು ಪ್ಲಾಸ್ಮಿಡ್ಸು ಒಂದು ಹೋಸ್ಟ್ ಸೆಲ್ ಒಳಗಡೆ ಒಟ್ಟಾಗಾದ್ಮೇಲೆ ನಿಮಗೆ 2 ರಿಂದ 3 ಕಾಪೀಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಅದು ಏನಿರುತ್ತೆ ಅದರದ್ದೇ DNA ರೆಪ್ಲಿಕೇಶನ್ ಅಂತ ಹೇಳಿದ್ರೆ ಇಟ್ ಈಸ್ ದ ಕಾಪಿಯಿಂಗ್ ಆಫ್ ದ DNA ಆ್ಯಂಡ್ ಪ್ರೊಡಕ್ಷನ್ ಆಫ್ ದ ಸಿಮಿಲರ್ ಕಾಪೀಸ್. ನೀವು ರೆಪ್ಲಿಕೇಶನ್ ಸ್ಟಡಿ ಮಾಡಿದ್ದೀರಾ, ಓಲ್ಡರ್ ಚಾಪ್ಟರ್ಸ್ ಯು ಹ್ಯಾವ್ ಸ್ಟಡಿಡ್ ದಿಸ್, ಓಕೆನಾ. ಕೆಲವೊಂದು 15 to 100 ಕಾಪೀಸ್ ಪರ್ ಸೆಲ್ ಪ್ರೊಡಕ್ಷನ್ ಮಾಡುತ್ತೆ. When the cloning vectors are multiplied in the host, the linked piece of DNA is also multiplied. ಓಕೆ, ಯಾವಾಗ ಬ್ಯಾಕ್ಟೀರಿಯಾ ಒಳಗಡೆ ಇರುವಂಥ DNA ನಿಮಗೆ ಇದಾಗುತ್ತೆ, ಅದ್ರ ಜೊತೆಗೆ ಕ್ಲೋನಿಂಗ್ ವೆಕ್ಟಾರ್ ಜೊತೆಗೆ ನೀವು ಆ್ಯಡ್ ಮಾಡಿರೋವಂಥ ಪೀಸ್ ಆಫ್ DNA ಏನಿರುತ್ತೆ ಅದು ಕೂಡ ನಿಮಗೆ ರೆಪ್ಲಿಕೇಟ್ ಆಗ್ತಿರುತ್ತೆ. ವೆಕ್ಟಾರ್ ಅಂದರೆ ಏನು ನಾನು ಹೇಳಿದೆ, ನಿಮಗೆ ಬೇಕಾಗಿರುವಂಥ DNA ನೀವು ಅದನ್ನು ತುಂಬ ಜಾಸ್ತಿ ನಂಬರ್ ಆಫ್ ಕಾಪೀಸಲ್ಲಿ ಪ್ರೊಡಕ್ಷನ್ ಮಾಡಬೇಕಾಗತ್ತೆ. ಸೊ ಅದು ಹಾಗೆ ಡೈರೆಕ್ಟಾಗಿ ನೀವು ಹೋಸ್ಟ್ ಒಳಗಡೆ ಹಾಕಿ ಅದನ್ನು ರೆಪ್ಲಿಕೇಟ್ ಮಾಡೋಕ್ಕಾಗೋದಿಲ್ಲ. ಅದನ್ನು ನೀವು ಏನು ಮಾಡ್ತೀರಾ, ಒಂದು ವೆಕ್ಟಾರ್ ಅಂತ, ಇಟ್ ಈಸ್ ದ ವೆಹಿಕಲ್ ವಿಚ್ ಈಸ್ ಯೂಸ್ ಟು ಕ್ಯಾರಿ ದ DNA ಆಫ್ ಯುವರ್ ಚಾಯ್ಸ್ ಆರ್ ದ ಜೀನ್ ಆಫ್ ಯುವರ್ ಡಿಸೈರಬಲ್ ಕ್ಯಾರೆಕ್ಟರ್ಸ್. ಅದನ್ನು ಏನು ಮಾಡ್ತೀರಾ, ಈ ಪ್ಲಾಸ್ಮಿಡ್ ಒಳಗಡೆ ಅದನ್ನು ಈ ಒಂದು ಪಾರ್ಟ್ ಆಫ್ ನಿಮ್ಮದು ಯಾವ ಪಾರ್ಟ್ DNA ನಿಮ್ಗೆ ಬೇಕಾಗಿರುತ್ತೆ ಅದನ್ನು ಇದ್ರೊಳಗಡೆ ಹಾಕ್ಬಿಟ್ಟು ಇದನ್ನು ಇಲ್ಲಿ ಬ್ಯಾಕ್ಟೀರಿಯಾ ಒಳಗಡೆ ಹಾಕ್ತೀರಾ. ಆವಾಗ ಈಸಿಯಾಗಿ ಆ ಪಾರ್ಟ್ ಒಳಗಡೆ ಬರ್ಬೋದು, ಓಕೆನಾ. ಆವಾಗ ತುಂಬ ಈಸಿಯಾಗಿ ಇದ್ರ ಬ್ಯಾಕ್ಟೀರಿಯಾ ಒಳಗಡೆ ಇರುವಂಥ DNA ಜೊತೆಗೆ ಇದು ಈ ಪ್ಲಾಸ್ಮಿಡ್ ಮತ್ತು ಅದಕ್ಕೆ ಅಟ್ಯಾಚ್ ಆಗಿರುವಂಥ ಲಿಂಕ್ಡ್ ಪೀಸ್ ಆಫ್ DNA ಅದು ಕೂಡ ನಿಮಗೆ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್.
ನೆಕ್ಸ್ಟ್, ವಾಟ್ ಆರ್ ದ ಫ್ಯೂಚರ್ಸ್ ಆಫ್ ಕ್ಲೋನಿಂಗ್ ವೆಕ್ಟಾರ್? ಕ್ಲೋನಿಂಗ್ ವೆಕ್ಟಾರಲ್ಲಿ ಏನೇನು ಇರಬೇಕು ಅದನ್ನು ಯಾವಾಗ ನೀವು ಕ್ಲೋನಿಂಗ್ ವೆಕ್ಟಾರ್ ಅಂತ, ಕ್ಲೋನಿಂಗ್ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಆಫ್ ದ ಸಿಮಿಲರ್ ಕಾಪೀಸ್, ರೆಪ್ಲಿಕಾಸ್ ಆರ್ ಕ್ಲೋನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ PBR332 ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲಾಸ್ಮಿಡ್ ಈಕೊಲೈ ಕ್ಲೋನಿಂಗ್ ವೆಕ್ಟಾರ್. ಇದು ಈಕೊಲೈ ಒಳಗಡೆ ಇರುವಂಥದ್ದು ಮತ್ತು ಇದನ್ನು ಕ್ಲೋನಿಂಗ್ ವೆಕ್ಟರ್ ಆಗಿ ಯೂಸ್ ಮಾಡುವಂಥದ್ದು. ಈ ಒಂದು ಕ್ಲೋನಿಂಗ್ ವೆಕ್ಟಾರಲ್ಲಿ ನಿಮಗೆ ಈ 4 ಇಂಗ್ರೀಡಿಯೆಂಟ್ಸ್ ಇರಬೇಕಾಗತ್ತೆ, ಅಥವಾ ಈ 4 ಫ್ಯೂಚರ್ಸ್ ಇರಬೇಕು. ಫಸ್ಟ್ ಈಸ್ ಒರಿಜಿನ್ ಆಫ್ ರೆಪ್ಲಿಕೇಶನ್, ORI ಸೈಟ್ ಅಂತ ಇರಬೇಕು. ದೆನ್ ಸೆಲೆಕ್ಟೇಬಲ್ ಮಾರ್ಕರ್ ಆರ್ ಮಾರ್ಕರ್ ಜೀನ್ ಅಂತ ಇರಬೇಕು, ಮತ್ತು ಕ್ಲೋನಿಂಗ್ ಸೈಟ್ಸ್ ಇರಬೇಕು. ದೆನ್ ವೆಕ್ಟಾರ್ಸ್ ಫಾರ್ ಕ್ಲೋನಿಂಗ್ ಜೀನ್ಸ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ವೆಕ್ಟಾರ್, ಓಕೆನಾ, ವೆಕ್ಟಾರ್ಸ್ ಅಂತ ಹೇಳಿದ್ರೆ ವೆಹಿಕಲ್ಸ್. ಸೊ ದೆನ್ ORI, origin of replication. Here, what is this ORI? ORI ಅಂತ ಹೇಳಿದ್ರೆ it is a sequence where replication starts. It is a sequence where replication start. Replication start ಆಗೋದಕ್ಕೆ ORI ಸೈಟ್ ಅಂತ ಇರಬೇಕು, ಒರಿಜಿನ್ ಸೈಡ್ ಅಂತ ಹೇಳ್ತೀವಿ. ಅಲ್ಲಿ ನಿಮಗೆ ರೆಪ್ಲಿಕೇಶನ್ ಒರಿಜಿನ್ ಆಗುತ್ತೆ ಅಥವಾ ಸ್ಟಾರ್ಟ್ ಆಗುತ್ತೆ. ಅದೇ ಥರ ಈ ಪ್ಲಾಸ್ಮಿಡಲ್ಲಿ, ಸೊ ದಿಸ್ ಪಾರ್ಟ್ ಈಸ್ ORI ಪಾರ್ಟ್ ವೇರ್ ಯುವರ್ ರೆಪ್ಲಿಕೇಶನ್ ಸ್ಟಾರ್ಟ್ಸ್. ಇಲ್ಲಿಂದ ನಿಮಗೆ ರೆಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಎ ಪೀಸ್ ಆಫ್ DNA ಲಿಂಕ್ಡ್ ಟು ORI ಕ್ಯಾನ್ ರೆಪ್ಲಿಕೇಟ್ ವಿದಿನ್ ದ ಹೋಸ್ಟ್ ಸೆಲ್. ಇಲ್ಲಿ ನೀವು ಎಲ್ಲಿ ಲಿಂಕ್ ಮಾಡ್ತೀರಾ, ಪೀಸ್ ಆಫ್ DNAನ ಈ ಒಂದು ರೀಜನಲ್ಲಿ ನೀವು ಜಾಯಿನ್ ಮಾಡ್ತೀರಾ. ಓಕೆ, ಇಲ್ಲೆಲ್ಲ ಜಾಯಿನ್ ಮಾಡೋದಿಲ್ಲ, ORI ಸೈಟಲ್ಲಿ ಮಾತ್ರ ನೀವು ಅದನ್ನು ಅಟ್ಯಾಚ್ ಮಾಡ್ತೀರಾ. ಇಟ್ ಆಲ್ಸೋ ಕಂಟ್ರೋಲ್ಸ್ ದ ಕಾಪಿ ಆಫ್ ನಂಬರ್ ಆಫ್ ಲಿಂಕ್ಡ್ DNA. ಈ ORI ಸೈಟ್ ಏನು ಮಾಡುತ್ತೆ, ನಿಮ್ಗೆ ಎಷ್ಟು ಕಾಪಿ ಬೇಕು ಅದು ORI ಸೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ for getting many copies of target DNA, it should be cloned in a vector whose origin support high copy number. ಯಾವೊಂದು ಪ್ಲಾಸ್ಮಿಡಿಂದು ORI ಸೈಟು ತುಂಬ ಜಾಸ್ತಿ ನಂಬರ್ಸನ್ನು ಪ್ರೊಡಕ್ಷನ್ ಮಾಡೋ ಎಬಿಲಿಟಿ ಇಟ್ಕೊಂಡಿರುತ್ತೆ, ಅದರಲ್ಲಿ ನೀವು ಲಿಂಕ್ಡ್ DNA, ಆ ಪೀಸ್ ಆಫ್ DNAನ ಆ್ಯಡ್ ಮಾಡಿದ್ರೆ ನಿಮಗೆ ತುಂಬ ಕಾಪೀಸ್ ಸಿಗುತ್ತೆ. ಸೊ ಕೆಲವೊಂದು ಕಡಿಮೆ ಕಾಪೀಸ್ ಪ್ರೊಡಕ್ಷನ್ ಮಾಡೋವಂಥ ಎಬಿಲಿಟಿ ಇರೋ ORI ಸೈಟ್ಸ್ ಇರುತ್ತೆ, ಅದರಲ್ಲಿ ನೀವು ಹಾಕಿದ್ರೆ ನಿಮಗೆ ಅಷ್ಟೊಂದು ಕಾಪೀಸ್ ಸಿಗೋದಿಲ್ಲ. ಸೊ ದೆನ್ ಸೆಕೆಂಡ್ ಬಂದು ಸೆಲೆಕ್ಟೇಬಲ್ ಮಾರ್ಕರ್ ಜೀನ್ಸ್ ಅಂತ. ಸೊ ಹಂಗಂದರೆ ಏನು, ಯಾತಕ್ಕಿರಬೇಕಂತ ಹೇಳ್ತೀನಿ. ಇಟ್ ಹೆಲ್ಪ್ಸ್ ಟು ಸೆಲೆಕ್ಟ್ ದ ಟ್ರಾನ್ಸ್ಫಾರ್ಮೆಂಟ್ಸ್ ಆ್ಯಂಡ್ ಎಲಿಮಿನೇಟ್ ದ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್. ಇದೇನಕ್ಕೆ ಅಂತ ಹೇಳಿದ್ರೆ, ಟ್ರಾನ್ಸ್ಫಾರ್ಮೆಂಟ್ಸನ್ನ ಸೆಲೆಕ್ಟ್ ಮಾಡೋದಕ್ಕೆ ಮತ್ತು ನಾನ್ ಟ್ರಾನ್ಸ್ಫಾರ್ಮೆಂಟ್ಸನ್ನ ಡಿಲೀಟ್ ಮಾಡೋದಕ್ಕೆ ಗೊತ್ತಾಗುತ್ತೆ. ಅಂದರೆ ಯಾವುದು ಟ್ರಾನ್ಸ್ಫಾರ್ಮೆಂಟ್ಸ್ ಐತೆ ಅಂತ ಈಸಿಯಾಗಿ ಮಾರ್ಕ್ ಮಾಡುತ್ತೆ. ಇಲ್ಲಿ ಟ್ರಾನ್ಸ್ಫಾರ್ಮೆಂಟ್ಸ್ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು. ಸೊ ದಿಸ್ ಇಸ್ ದ ನಾರ್ಮಲ್ ಈಕೋಲೈಸೆಲ್. ಇಲ್ಲಿ ನಾರ್ಮಲ್ ಈಕೋಲೈಸೆಲ್ ಐತೆ. ಇದು ರೀಕಾಂಬಿನೆಂಟ್ ಪ್ಲಾಸ್ಮಿಡ್. ಇದು ರೀಕಾಂಬಿನೆಂಟ್ ಪ್ಲಾಸ್ಮಿಡ್ ಅಂತ ಹೇಳಿದ್ರೆ ಆ ಪ್ಲಾಸ್ಮಿಡ್ ಒಳಗಡೆ ನಿಮಗೆ ಯಾವ DNA ಜೀನ್ ಬೇಕಾಗಿರುತ್ತೆ ಅದನ್ನು ಆ್ಯಡ್ ಮಾಡಿರ್ತೀರ. ರೆಡ್ ಕಲರ್ ನೀವು ಆ್ಯಡ್ ಮಾಡಿರೋದು ಇರ್ಬೋದು. ಸೊ ಇದನ್ನು ರೀಕಾಂಬಿನೆಂಟ್ ಪ್ಲಾಸ್ಮಿಡ್. ನಾರ್ಮಲ್ ಪ್ಲಾಸ್ಮಿಡಲ್ಲಿ ಅಂದರೆ ಪ್ಲಾಸ್ಮಿಡ್ ವೆಕ್ಟರ್ ಅಲ್ವಾ, ನಿಮಗೆ ಬೇಕಾಗಿರುವಂಥ ಜೀನ್ ಆ್ಯಡ್ ಮಾಡಿ ಆ ಒಂದು ರಿಕಾಂಬಿನೆಂಟ್ ಪ್ಲಾಸ್ಮಿಡನ್ನು ನೀವು ಈ ಸೆಲ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ತೀರಾ. ಇವಾಗ ನಾನು ಈ ಬ್ಯಾಕ್ಟೀರಿಯಾನ ಈಕೋಲೈ ಹೋಸ್ಟ್ ಸೆಲ್ಲನ್ನು ನಾನು ಟ್ರಾನ್ಸ್ಫಾರ್ಮೆಂಟ್ಸ್ ಅಂತ ಕರಿತೀನಿ. ಓಕೆನಾ, ಸೊ ನೀವೇನು ಆ್ಯಡ್ ಮಾಡಿದ್ದೀರಾ ಅದನ್ನು ಕಲರ್ಫುಲ್ಲಾಗಿ ಅದನ್ನು ತೋರಿಸುತ್ತದು. ಓಕೆ, ನಾವು ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದ್ರೆ ಇಟ್ ಈಸ್ ದ ಪ್ರೊಸೀಜರ್ ಇನ್ ವಿಚ್ ಎ ಪೀಸ್ ಆಫ್ DNA ಈಸ್ ಇಂಟ್ರಡ್ಯೂಸ್ಡ್ ಇನ್ ಅ ಹೋಸ್ಟ್ ಬ್ಯಾಕ್ಟೀರಿಯಂ. ಓಕೆ, ಈ ಪೀಸ್ ಆಫ್ DNAನ ನೀವು ಹೋಸ್ಟ್ ಬ್ಯಾಕ್ಟೀರಿಯಂ ಒಳಗಡೆ ಇನ್ಸರ್ಟ್ ಮಾಡೋದನ್ನು ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ಸೆಲೆಕ್ಟೇಬಲ್ ಮಾರ್ಕರ್ಸ್ ಆಫ್ ಈಕೋಲೈ ಯಾವ್ದು ಸೆಲೆಕ್ಟೇಬಲ್ ಮಾರ್ಕರ್ಸ್ ಅಂತ ಅಂದರೆ ಯಾವುದರಲ್ಲಿ ನೀವು ರೀಕಾಂಬಿನೆಂಟ್ DNA ಆ್ಯಡ್ ಮಾಡಿದ್ದೀರಾ, ಯಾವುದ್ರಲ್ಲಿ ಆ್ಯಡ್ ಮಾಡಿಲ್ಲ. ಅಷ್ಟೊಂದು ಸೆಲ್ಸ್ ಕಲ್ಚರ್ ಮಾಡ್ತೀರಲ್ವಪ್ಪ, ಅದರಲ್ಲಿ ಯಾವುದ್ರಲ್ಲಿ ಟ್ರಾನ್ಸ್ಫಾರ್ಮ್ಡ್ ಇದೈತೆ, ರೀಕಾಂಬಿನೆಂಟ್ ಪ್ಲಾಸ್ಮಿಡ್ ಐತೆ, ಯಾವುದ್ರಲ್ಲಿ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗೋದಕ್ಕೆ ಈ ಮಾರ್ಕರ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಯಾವ್ದು ಮಾರ್ಕರ್ಸ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ವಿಲ್ ಯೂಸ್ ದ ಮಾರ್ಕರ್ಸ್ ವಿಚ್ ಇನ್ಕ್ಲೂಡ್ ಜೀನ್ಸ್ ಎನ್ಕೋಡಿಂಗ್ ರೆಸಿಸ್ಟೆಂಟ್ ಟು ಆ್ಯಂಟಿಬಾಡೀಸ್. ಎಂಥ ಜೀನ್ಸ್ನ ಸೆಲೆಕ್ಟೇಬಲ್ ಮಾರ್ಕರ್ಸ್ ಆಗಿ ಯೂಸ್ ಮಾಡ್ತೀವಿ ಅಂದರೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್. ಓಕೆ, ದ ಜೀನ್ಸ್ ಎನ್ಕೋಡಿಂಗ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್. ಸೊ ಯಾವ ಜೀನ್ಸು ಆ್ಯಂಟಿಬಯೋಟಿಕ್ಗೆ ರೆಸಿಸ್ಟೆಂಟ್ ಆಗಿರುತ್ತೆ ಆ ಜೀನ್ಸ್ನ ಸೆಲೆಕ್ಟೇಬಲ್ ಮಾರ್ಕರ್ಸ್ ಆಗಿ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿರ್ಬೋದು ನಿಮಗೆ. ನೀವು ಒಂದು ಸರಿ ಕೇಳಿದ್ರೆ ಅರ್ಥ ಆಗ್ತಿಲ್ಲಪ್ಪ, 2-3 ಸರಿ ಕೇಳಿದ್ರೆ ಅರ್ಥ ಆಗುತ್ತೆ. ಓಕೆನಾ, ಸೊ ಎಂಥ ಆ್ಯಂಟಿಬಯೋಟಿಕ್ಸ್ಗೆ ರೆಸಿಸ್ಟೆಂಟ್ ಇರೋದಂದರೆ ಆಂಫಿಸಿಲಿನ್, ಕ್ಲೋರಾಂಫೆನಿಕಾಲ್, ಟೆಟ್ರಾಸೈಕ್ಲಿನ್ ಆ್ಯಂಡ್ ಕೆನಮೈಸಿನ್ ಎಕ್ಸೆಟ್ರಾ. ಇಷ್ಟು ಒಂದು ಆ್ಯಂಟಿಬಯೋಟಿಕ್ಗೆ ರೆಸಿಸ್ಟೆಂಟ್ ಆಗಿರುವಂಥ ಜೀನ್ಸ್ನ ಸೆಲೆಕ್ಟೇಬಲ್ ಮಾರ್ಕರ್ಸ್ ಆಗಿ ಇಲ್ಲಿ ಯೂಸ್ ಮಾಡ್ತಾರೆ. ಸೊ ನಾರ್ಮಲ್ ಈಕೋಲೈಸೆಲ್ಸ್ ಹ್ಯಾವ್ ನೋ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ದೀಸ್ ಆ್ಯಂಟಿಬಯೋಟಿಕ್ಸ್. ನಾರ್ಮಲ್ ಆಗಿ ಇರೋವಂಥ ಈಕೋಲೈಸೆಲ್ಸು ಇದಕ್ಕೇನು ರೆಸಿಸ್ಟೆಂಟ್ ಆಗಿರೋದಿಲ್ಲ, ಬೇಗ ಎಫೆಕ್ಟ್ ಆಗುತ್ತೆ ಇವೆಲ್ಲ ಆ್ಯಂಟಿಬಯೋಟಿಕ್ಸಿಗೆ. ಆದರೆ ಇಲ್ಲಿ ನೀವು ಟ್ರಾನ್ಸ್ಫಾರ್ಮೆಂಟ್ಸನ್ನು ಯೂಸ್ ಮಾಡ್ತೀರಾ. ರೀಕಾಂಬಿನೆಂಟ್ ಪ್ಲಾಸ್ಮಿಡ್ಸ್ ಇರುತ್ತಲ್ಲ ಅದರಲ್ಲಿ ಸೆಲೆಕ್ಟೇಬಲ್ ಮಾರ್ಕರ್ಸ್ ಇರೋದ್ರಿಂದ ದಿಸ್ ಆರ್
ಎನ್ಕೋಡಿಂಗ್ ದ ರೆಸಿಸ್ಟೆನ್ಸ್ ಇರುತ್ತೆ, ಈ ಆ್ಯಂಟಿಬಯೋಟಿಕ್ಸ್ಗೆ ರೆಸಿಸ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸಿ ಬಂದು ಕ್ಲೋನಿಂಗ್ ಸೈಟ್ಸ್ ಇರುತ್ತೆ. ಇಲ್ಲಿ ಕ್ಲೋನಿಂಗ್ ಸೈಟ್ಸ್, ಸೊ ಇಲ್ಲಿ ಯಾವ್ದ್ಯಾವುದು ಕ್ಲೋನಿಂಗ್ ಸೈಟ್ಸ್ ಅಂತ ನೀವು ನೋಡಬೇಕಾದ್ರೆ, ವಾಟ್ ಆರ್ ದ ಕ್ಲೋನಿಂಗ್ ಸೈಟ್ಸ್? To link the alien DNA, the vector needs to very few recognition sites for restriction enzyme. ಇದೇನು ಕ್ಲೋನಿಂಗ್ ಸೈಟ್ಸ್ ಅಂತ ಹೇಳಿದ್ರೆ ರೆಸ್ಟ್ರಿಕ್ಷನ್ ಸೈಟ್ಸ್. ನಿಮಗೆ ನಾನು ಟೂಲ್ಸ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಪಾರ್ಟ್ 2 ಅಲ್ಲಿ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ ಬಗ್ಗೆ ಹೇಳಿದೆ. ಅದೆಲ್ಲಿ DNA ಕಟ್ ಮಾಡುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಸೈಟ್ಸ್ನ ರೆಕಗ್ನೈಸ್ ಮಾಡ್ಕೊಳ್ಳುತ್ತೆ, ಅದನ್ನು ರೆಕಗ್ನಿಷನ್ ಸೈಟ್ಸ್ ಅಂತ ಹೇಳ್ತೀವಿ. ಅದು ನಾನು ಹೇಳಿದೆ 5' to 3' ಸೇಮ್ ರೀಡಿಂಗ್ ಇರುತ್ತೆ, 3' to 5' ಸೇಮ್ ರೀಡಿಂಗ್ ಇರುತ್ತೆ, ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸಸ್ ಅಂತ ಹೇಳ್ತೀವಿ ಅದನ್ನು. ಸೊ ಇಲ್ಲಿ ಟು ಲಿಂಕ್ ದ ಏಲಿಯನ್ DNA ವೆಕ್ಟಾರ್ ನೀಡ್ಸ್ ಟು ಹ್ಯಾವ್ ದಿಸ್ ಸೈಟ್ಸ್. ಈ ವೆಕ್ಟಾರ್ ಒಳಗಡೆ ನಿಮಗೆ ಈ ಪ್ಲಾಸ್ಮಿಡ್ ಒಳಗಡೆ ಇಲ್ಲಿ ರೆಸ್ಟ್ರಿಕ್ಷನ್ ಸೈಟ್ಸ್ ಇರಬೇಕು. ಆ ರೆಸ್ಟ್ರಿಕ್ಷನ್ ಸೈಟ್ಸಲ್ಲಿ ನಿಮಗೆ ಯುವರ್ ವಾಟ್ ರೆಸ್ಟ್ರಿಕ್ಷನ್ ಎನ್ಸೈಮ್ ಏನು ಮಾಡುತ್ತೆ, DNA ಎಲ್ಲಿ ಬೇಕು ಅಲ್ಲಿ ಕಟ್ ಮಾಡಿ ಮತ್ತೆ ಪ್ಯಾಚ್ ಮಾಲಿಕ್ಯುಲರ್ ಸೀಸರ್ಸ್ ಆಗಿ ರೆಸ್ಟ್ರಿಕ್ಷನ್ ಎನ್ಸೈಮನ್ನು ಯೂಸ್ ಮಾಡ್ತೀವಿ, ಕಟ್ ಮಾಡಿ ಅಲ್ಲಿ ಆ್ಯಡ್ ಮಾಡುತ್ತೆ. Then more than one recognition sites generates several fragments. ಒಂದು ರೆಕಗ್ನಿಷನ್ ಸೈಡಿಂತ ಜಾಸ್ತಿ ರೆಕಗ್ನಿಷನ್ ಸೈಟ್ಸ್ ನಿಮಗೆ ಪ್ಲಾಸ್ಮಿಡಲ್ಲಿದ್ದರೆ ಅದು ತುಂಬ ಪೀಸ್ ಆಗಿಬಿಡುತ್ತೆ. ಎಲ್ಲೆಲ್ಲಿ ರೆಕಗ್ನಿಷನ್ ಸೈಟ್ಸ್ ಇರುತ್ತೆ ಅಲ್ಲೆಲ್ಲ ಕಟ್ ಮಾಡೋ ಕೆಲಸ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ದಾಗಿರುತ್ತೆ. ತುಂಬ ಜಾಸ್ತಿ ಸೈಟ್ಸ್ ಇದ್ದಾಗ ಎಲ್ಲ ಕಡೆ ಕಟ್ ಮಾಡಿಬಿಟ್ರೆ ಪೀಸ್ ಆಗಿಬಿಡುತ್ತೆ. ಓಕೆನಾ? ನಾವು ಲೈಗೇಷನ್ ಆಫ್ ಏಲಿಯನ್ DNA ಈಸ್ ಕ್ಯಾರಿಡ್ ಔಟ್ ಅಟ್ ಅ ರೆಸ್ಟ್ರಿಕ್ಷನ್ ಸೈಟ್. ಅಲ್ಲಿ ಏನು ಮಾಡುತ್ತೆ, ಆ್ಯಡ್ ಅಪ್ ಮಾಡಿಬಿಡುತ್ತೆ, ಮತ್ತು ಲೈಗೇಷನ್ ಮಾಡೋದು, ಕಟ್ ಮಾಡೋದು ಮತ್ತು ಆ್ಯಡ್ ಮಾಡೋದು, ಜಾಯ್ನಿಂಗ್ ಮಾಡುತ್ತೆ. ದೆನ್ ಪ್ರೆಸೆಂಟ್ ಇನ್ ಒನ್ ಆಫ್ ದ 2 ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್. ಇಲ್ಲಿ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್ ಏನಿರುತ್ತೆ ಇಲ್ಲಿ AMPR ಅಂತ ಇದು ಒಂದು ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನು. ದೆನ್ TETR, ದೀಸ್ 2 ಆರ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್. ಈ 2 ಜಾಗದಲ್ಲಿ ನಿಮಗೆ DNA ಏನಾಗುತ್ತೆ, ಲೈಗೇಷನ್ ಆಗುತ್ತೆ, ಆ್ಯಡ್ ಪ್ಯಾಚಪ್ ಆಗುತ್ತೆ, ಆ್ಯಡ್ ಆಗುತ್ತೆ. ಎಕ್ಸಾಂಪಲ್, ಲೈಗೇಷನ್ ಆಫ್ ಎ ಫಾರಿನ್ DNA ಇಲ್ಲಿ ಅಟ್ BAMH1 ಸೈಟ್ ಆಫ್ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್. ಇಲ್ಲಿ ನೋಡಿ BAMH1 ಸೈಟ್, ಇದು ಬ್ಯಾಸಿಲಸ್ ಅಂತ ಒಂದು ಜೀನಸ್ ಆಫ್ ಬ್ಯಾಕ್ಟೀರಿಯಾದಿಂದ ತಗೊಂಡಿರೋವಂಥ ಸೈಟ್ ಇದು. ಸೊ ಅಲ್ಲಿಂದ ಬಂದಿರೋವಂಥ ಇದು ರೆಸ್ಟ್ರಿಕ್ಷನ್ ಎನ್ಸೈಮ್ ಇದು. ಓಕೆನಾ? ಸೊ ದಿಸ್ ಎಕ್ಸಾಂಪಲ್ ಕೊಡ್ತಿದ್ದಾರೆ, ಲೈಗೇಷನ್ ಆಫ್ ಅ ಫಾರಿನ್ DNA ಅಟ್ BAMH1 ಸೈಟ್ ಆಫ್ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಇನ್ ಈಕೋಲೈ ಕ್ಲೋನಿಂಗ್ ವೆಕ್ಟಾರ್ PBR322. ಇದನ್ನ ಎಕ್ಸಾಂಪಲ್, ಇದು ಕ್ಲೋನಿಂಗ್ ಸೈಟ್. BAMH1 ಐತಲ್ಲ, ದಿಸ್ ಇಸ್ ದ ಕ್ಲೋನಿಂಗ್ ಸೈಟ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಯೋರ್ ಕ್ಲೋನಿಂಗ್ ಸೈಟ್ಸ್. ನೆಕ್ಸ್ಟ್ ಈ ಕೊಲೈ ಕ್ಲೋನಿಂಗ್ ವೆಕ್ಟಾರ್ಸ್, ಇದರಲ್ಲಿ ಏನೇನಿರುತ್ತೆ, ರೆಸ್ಟ್ರಿಕ್ಷನ್ ಸೈಟ್ಸ್ ಬಂದು ನಿಮಗೆ HIND3, ದಿಸ್ ಇಸ್ ದ ಒನ್, ಆ್ಯಂಡ್ ದೆನ್ ECOR1 ನಿಮಗೆ, ದೀಸ್ ಆರ್ ದ ಡಿಫ್ರೆಂಟ್ ಎನ್ಸೈಮ್ಸ್. ಓಕೆ, ದೆನ್ BAMH1, ECOR1 ಈಕೋಲೈದಿಂದ ಬಂದಿರೋದು, HIND ಹಿಮೋಫೈಲಸ್ ಇನ್ಫ್ಲೂಯೆನ್ಸೆ ಅದರಿಂದ ಬಂದಿರೋದು. ಓಕೆ, ದೆನ್ PVU1, PST1, ದೆನ್ ಹಿಯರ್ ಅನದರ್ ಒನ್ CLA1 ಅಂತ. ಇಷ್ಟೆಲ್ಲ ರೆಸ್ಟ್ರಿಕ್ಷನ್ ಸೈಟ್ಸ್ ಇರುತ್ತೆ. ಮತ್ತು ORI ಸೈಟ್ ಇರುತ್ತೆ. ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್ ಬಂದು AMPR ಆ್ಯಂಡ್ ದೆನ್ TETR ಅದಿರುತ್ತೆ. ದೆನ್ ROP ಬಂದು ದಿಸ್ ಕೋಡ್ಸ್ ಫಾರ್ ದ ಪ್ರೋಟೀನ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದ ರೆಪ್ಲಿಕೇಶನ್ ಆಫ್ ಪ್ಲಾಸ್ಮಿಡ್ಸ್. ಓಕೆ, ಇದು ರೆಪ್ಲಿಕೇಶನ್ ಆಫ್ ಪ್ಲಾಸ್ಮಿಡ್ಗೆ ಇನ್ವಾಲ್ವ್ ಆಗಿರುವಂಥ ಪ್ರೋಟೀನಿಗೆ ಕೋಡ್ ಮಾಡುತ್ತೆ ಈ ಒಂದು ಪಾರ್ಟ್. ದೆನ್ so recombinant plasmids, they lose the tetracycline resistance due to the insertion of the foreign DNA. ಸೊ recombinant plasmids ಏನಾಗಿರುತ್ತೆ, ಅದು ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸನ್ನು ಲೂಸ್ ಮಾಡ್ಕೊಳ್ಳುತ್ತೆ. ಯಾವಾಗ ಅಂತ ಹೇಳಿದ್ರೆ ನೀವು ಇದಕ್ಕೆ ಇನ್ನೊಂದು ಫಾರಿನ್ DNA ಆ್ಯಡ್ ಮಾಡಿದಾಗ. ಸೊ ಬಟ್ ದೇ ಕ್ಯಾನ್ ಬಿ ಸೆಲೆಕ್ಟೆಡ್ ಔಟ್ ಫ್ರಮ್ ನಾನ್ recombinant ones by plating the transformants on amphisilin medium. ಇಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಈ ಸಪ್ರೇಟ್ ಮಾಡಬೇಕಾದ್ರೆ ಯಾವ ಥರ ಅಂತ ಹೇಳಿದ್ರೆ, ರೀಕಾಂಬಿನೆಂಟ್ ಮತ್ತು ನಾನ್ ರೀಕಾಂಬಿನೆಂಟನ್ನು ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಯು ಆರ್ ಪ್ಲೇಟಿಂಗ್ ದ್ಯಾಟ್ ಬೈ ಪ್ಲೇಟಿಂಗ್ ದ ಟ್ರಾನ್ಸ್ಫಾರ್ಮೆಂಟ್ಸ್ ಆನ್ ಆಂಫಿಸಿಲಿನ್ ಮೀಡಿಯಮ್. ಆಂಫಿಸಿಲಿನ್ ಮೀಡಿಯಮ್ ಮೇಲೆ ನೀವು ಕಲ್ಚರ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ರೀಕಾಂಬಿನೆಂಟ್ ಯಾವುದು, ನಾನ್ ರೀಕಾಂಬಿನೆಂಟ್ ಯಾವುದು ಅಂತ ನೀವು ರಿಮೂವ್ ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ. ಸೊ ದೆನ್ ದ ಟ್ರಾನ್ಸ್ಫಾರ್ಮೆಂಟ್ಸ್ ಆರ್ ಟ್ರಾನ್ಸ್ಫರ್ ಟು ಟೆಟ್ರಾಸೈಕ್ಲಿನ್. ಫಸ್ಟ್ ಆಂಫಿಸಿಲಿನ್ ಮೀಡಿಯಮಲ್ಲಿ ಕಲ್ಚರ್ ಮಾಡ್ತೀರಾ, ಆಮೇಲೆ ನೆಕ್ಸ್ಟು ಟೆಟ್ರಾಸೈಕ್ಲಿನ್ ಮೀಡಿಯಮ್ ಮೇಲೆ ಕಲ್ಚರ್ ಮಾಡ್ತೀರಾ. ಸೊ ದ ರೀಕಾಂಬಿನೆಂಟ್ಸ್ ಗ್ರೋ ಇನ್ ಆಂಫಿಸಿಲಿನ್ ಮೀಡಿಯಮ್ ಬಟ್ ನಾಟ್ ಆನ್ ಟೆಟ್ರಾಸೈಕ್ಲಿನ್ ಮೀಡಿಯಮ್. ಓಕೆನಾ? ರೀಕಾಂಬಿನೆಂಟ್ಸು ಆಂಫಿಸಿಲಿನ್ ಮೀಡಿಯಮ್ ಮೇಲೆ ಗ್ರೋ ಆಗುತ್ತೆ, ಟೆಟ್ರಾಸೈಕ್ಲಿನ್ ಮೀಡಿಯಮಲ್ಲಿ ಗ್ರೋ ಆಗೋದಿಲ್ಲ. ಬಟ್ ನಾನ್ ರೀಕಾಂಬಿನೆಂಟ್ಸ್ ದೇ ಗ್ರೋ ಆನ್ ಬೋತ್ ದ
ಬೋತ್ ಆಂಫಿಸಿಲಿನ್ ಆ್ಯಂಡ್ ಟೆಟ್ರಾಸೈಕ್ಲಿನ್ ಮೀಡಿಯಮಲ್ಲಿ ಗ್ರೋ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೀವು ರಿಕಾಂಬಿನೆಂಟ್ಸ್ನ ಮತ್ತು ನಾನ್ ರಿಕಾಂಬಿನೆಂಟ್ಸ್ನ ಅಥವಾ ಟ್ರಾನ್ಸ್ಫಾರ್ಮೆಂಟ್ಸ್ ಆ್ಯಂಡ್ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ನ ಯಾವ ಥರ ಸಪ್ರೇಟ್ ಮಾಡ್ತೀರಾ ಅಂತ. ಸೊ ಫಸ್ಟ್ ರಿಕಾಂಬಿನೆಂಟ್ಸ್ ಇರೋದು ಆಂಫಿಸಿಲಿನ್ ಮೀಡಿಯಮಲ್ಲಿ ಗ್ರೋ ಆಗುತ್ತೆ, ಟೆಟ್ರಾಸೈಕ್ಲಿನ್ ಮೀಡಿಯಮಲ್ಲಿ ಗ್ರೋ ಆಗೋದಿಲ್ಲ. ಬ್ಯಾಕ್ಟೀರಿಯಾ, ವಿ ಆರ್ ಟಾಕಿಂಗ್ ಅಬೌಟ್ ದ ಪ್ಲಾಸ್ಮಿಡ್ಸ್ ಹಿಯರ್. ದೆನ್ ಮತ್ತು ನಾನ್ ರಿಕಾಂಬಿನೆಂಟ್ಸ್ ಇರೋದು ನಿಮಗೆ ದೆ ಗ್ರೋ ಆನ್ ದ ಮೀಡಿಯಮ್ ಕಂಟೈನಿಂಗ್ ಬೋತ್ ಆ್ಯಂಟಿಬಯೋಟಿಕ್ಸ್. ಎರಡು ಆ್ಯಂಟಿಬಯೋಟಿಕ್ ಇರೋವಂಥ ಮೀಡಿಯಮಲ್ಲೂ ಗ್ರೋ ಆಗುತ್ತೆ. ಓಕೆ, ಇದು ಟ್ರಾನ್ಸ್ಫಾರ್ಮ್ ಸೆಲ್, ದೀಸ್ ಆರ್ ನಾನ್ ಟ್ರಾನ್ಸ್ಫಾರ್ಮ್ ಸೆಲ್. ಇದು ಆಂಫಿಸಿಲಿನಲ್ಲಿ ಗ್ರೋ ಮಾಡ್ತಿರೋದು ನೀವು, ದೇ ವೋಂಟ್ ಗ್ರೋ. ಓಕೆ, ಸೊ ನಾನ್ ರಿಕಾಂಬಿನೆಂಟ್ಸ್ ಇರುತ್ತಲ್ಲ, ಸೊ ದೇ ಕ್ಯಾನ್ ಗ್ರೋ ಆನ್ ಬೋತ್ ದ ಮೀಡಿಯಮ್. ಸೊ ಇನ್ ದಿಸ್ ಕೇಸ್, ಈ ಕೇಸಲ್ಲಿ ಏನಾಗಿರುತ್ತೆ, ಒನ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್ ಹೆಲ್ಪ್ಸ್ ಟು ಸೆಲೆಕ್ಟ್ ದ ಟ್ರಾನ್ಸ್ಫಾರ್ಮೆಂಟ್ಸ್. ದ ಅದರ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಈಸ್ ಇನ್ಆಕ್ಟಿವ್ ಡ್ಯೂ ಟು ದ ಇನ್ಸರ್ಷನ್ ಆಫ್ ದ ಏಲಿಯನ್ DNA ಆ್ಯಂಡ್ ಹೆಲ್ಪ್ಸ್ ಇನ್ ಸೆಲೆಕ್ಷನ್ ಆಫ್ ರಿಕಾಂಬಿನೆಂಟ್ಸ್. ಓಕೆ, ಇಲ್ಲಿ ಟ್ರಾನ್ಸ್ಫಾರ್ಮೆಂಟ್ಸ್ ಆ್ಯಂಡ್ ರಿಕಾಂಬಿನೆಂಟ್ಸ್ ಬೇರೆ, ಟ್ರಾನ್ಸ್ಫಾರ್ಮೆಂಟ್ಸ್ ಬೇರೆ, ರಿಕಾಂಬಿನೆಂಟ್ಸ್ ಬೇರೆ. ರಿಕಾಂಬಿನೆಂಟ್ಸ್ ಅಂತ ಹೇಳಿದ್ರೆ ಯಾವ ಪ್ಲಾಸ್ಮಿಡ್ DNA ನೀವು ಇನ್ನೊಂದು ಹೊಸ DNA ಆ್ಯಡ್ ಮಾಡಿದರೆ ಅದನ್ನು ರಿಕಾಂಬಿನೆಂಟ್ಸ್ ಅಂತ ಹೇಳ್ತೀವಿ. ಯಾವಾಗ ಈ ರಿಕಾಂಬಿನೆಂಟ್ಸ್ನ ನೀವು ಹೋಸ್ಟ್ ಸೆಲ್ ಒಳಗಡೆ ಇನ್ಸರ್ಟ್ ಮಾಡ್ತೀರಾ, ಆ ಸೆಲ್ಲನ್ನು ನಾವು ಟ್ರಾನ್ಸ್ಫಾರ್ಮೆಂಟ್ಸ್ ಅಂತ ಹೇಳ್ತೀವಿ. ಆರ್ ಯು ಗೆಟಿಂಗ್? ಸೊ ರಿಕಾಂಬಿನೆಂಟ್ಸ್ ಆರ್ ದಿಸ್ ಇಸ್ ದ ಓನ್ಲಿ ಪ್ಲಾಸ್ಮಿಡ್ ಹ್ಯಾವಿಂಗ್ ದ ಫಾರಿನ್ DNA. ಯಾವಾಗ ಈ ಫಾರಿನ್ DNA ಇರುವಂಥ ಪ್ಲಾಸ್ಮಿಡ್ ಆ ರಿಕಾಂಬಿನೆಂಟ್ಸ್ನ ನೀವು ಸೆಲ್ ಒಳಗಡೆ ಇನ್ಸರ್ಟ್ ಮಾಡ್ತೀರಾ, ಆ ಸೆಲ್ಲನ್ನು ನಾವು ಟ್ರಾನ್ಸ್ಫಾರ್ಮೆಂಟ್ಸ್ ಅಂತ ಕರಿತೀವಿ. ಸೊ ದೆನ್ ಇಲ್ಲಿ ಇಲ್ಲಿ ಎರಡು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನನ್ನು ನೀವು ಓದಿದ್ದೀರಾ, AMPR ಮತ್ತು TR ಅಂತ. ಅದರಲ್ಲಿ ಒಂದು ಆ್ಯಕ್ಟಿವ್ ಆಗುತ್ತೆ, ಇನ್ನೊಂದು ಇನ್ಆಕ್ಟಿವ್ ಆಗುತ್ತೆ. ಓಕೆ, ಸೆಲೆಕ್ಷನ್ ಆಫ್ ರಿಕಾಂಬಿನೆಂಟ್ಸ್ ಡ್ಯೂ ಟು ಇನ್ಆಕ್ಟಿವೇಷನ್ ಆಫ್ ಆ್ಯಂಟಿಬಯೋಟಿಕ್ಸ್ ರಿಕ್ವೈರ್ ಸೈಮಲ್ಟೇನಿಯಸ್ ಪ್ಲೇಟಿಂಗ್ ಆನ್ 2 ಪ್ಲೇಟ್ಸ್ ಹ್ಯಾವಿಂಗ್ 2 ಡಿಫ್ರೆಂಟ್ ಆ್ಯಂಟಿಬಯೋಟಿಕ್ಸ್. ಓಕೆನಾ? ಇಲ್ಲಿ ಸೆಲೆಕ್ಷನ್ ಮಾಡಬೇಕಾದ್ರೆ ನಾನು ಹೇಳಿದೆ, ಒಂದು ಆಂಫಿಸಿಲಿನು ಇನ್ನೊಂದು ಟೆಟ್ರಾಸೈಕ್ಲಿನಲ್ಲಿ ಕಲ್ಚರ್ ಮಾಡಬೇಕಾಗತ್ತೆ. ಇಲ್ಲಿ ಡಯಾಗ್ರಾಮಲ್ಲಿ ನೀವು ನೋಡ್ಬೋದು. ಸೊ ದೇರ್ ಫೋರ್ ಆಲ್ಟರ್ನೇಟಿವ್ ಸೆಲೆಕ್ಟಬಲ್ ಮಾರ್ಕರ್ಸ್ ಹ್ಯಾವ್ ಡೆವಲಪ್ ಟು ಡಿಫ್ರೆನ್ಶಿಯೇಟ್ ರಿಕಾಂಬಿನೆಂಟ್ಸ್ ಫ್ರಮ್ ನಾನ್ ರಿಕಾಂಬಿನೆಂಟ್ಸ್ on the basis of their ability to produce color in the presence of a chromogenic substrate. ಸೊ ಈ ಥರ ಇವಾಗ ಫಸ್ಟು ಕಲ್ಚರ್ ಮಾಡೋದು ಬಿಟ್ಟು ಮಾರ್ಕರ್ಸನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಹಿಯರ್ ಯು ಕ್ಯಾನ್ ಸಿ ದೀಸ್ ಆರ್ ನಾನ್ ಟ್ರಾನ್ಸ್ಫಾರ್ಮ್ಡ್ ಸೆಲ್. ಸೊ ಬರೀ ಬ್ಲೂ ಕಲರ್ ಇರೋದು. ಇಲ್ಲಿ ಟ್ರಾನ್ಸ್ಫಾರ್ಮ್ಡ್ ಸೆಲ್ಸ್ ವಿತ್ ರಿಕಾಂಬಿನೆಂಟ್ ವೆಕ್ಟಾರ್, ದಿಸ್ ರೆಡ್ ಕಲರ್. ಟ್ರಾನ್ಸ್ಫಾರ್ಮ್ಡ್ ವಿತ್ ರಿಕಾಂಬಿನೆಂಟ್ ವೆಕ್ಟಾರ್, ದಿಸ್ ಇಸ್ ವಿತ್ ನಾನ್ ರಿಕಾಂಬಿನೆಂಟ್ ವೆಕ್ಟಾರ್. ಇಲ್ಲಿ ಟೆಟ್ರಾಸೈಕ್ಲಿನ್ ಮೀಡಿಯಮಲ್ಲಿ, ಆಂಫಿಸಿಲಿನ್ ಮೀಡಿಯಮಲ್ಲಿ. ಓಕೆ, ದಿಸ್ ಇಸ್ ಹೌ ಇಟ್ ಇಸ್ ಕಲ್ಚರ್ಡ್. ನೀವು ಇನ್ನೊಂದ್ಸರಿ ಓದಬೇಕು, ತುಂಬ ಡಿಫಿಕಲ್ಟ್ ಇರುತ್ತೆ, ಅರ್ಥ ಆಗೋದಿಲ್ಲ. ಎ ರಿಕಾಂಬಿನೆಂಟ್ DNA ಈಸ್ ಇನ್ಸರ್ಟೆಡ್ ವಿದಿನ್ ದ ಕೋಡಿಂಗ್ ಸೀಕ್ವೆನ್ಸ್ ಆಫ್ ಅನ್ ಎಂಜೈಮ್ ಬೀಟಾ ಗ್ಯಾಲಕ್ಟೋಸೈಡಸ್. ಸೊ ದ ಎಂಜೈಮ್ ಈಸ್ ಇನ್ಆಕ್ಟಿವೇಟ್, ಇಟ್ ಈಸ್ ಕಾಲ್ಡ್ ಇನ್ಸರ್ಷನಲ್ ಇನ್ಆಕ್ಟಿವೇಷನ್. ಇಲ್ಲೇನು ಮಾಡ್ತೀರಾ, ರಿಕಾಂಬಿನೆಂಟ್ DNAನ ನೀವು ಓಕೆ, ಸೊ ಕೋಡಿಂಗ್ ಸೀಕ್ವೆನ್ಸ್ ಆಫ್ ಅನ್ ಎಂಜೈಮ್ ಒಳಗಡೆ ಇನ್ಸರ್ಟ್ ಮಾಡ್ತೀರಾ. ದಟ್ ಈಸ್ ಬೀಟಾ ಗ್ಯಾಲಕ್ಟೋಸೈಡೇಸ್ ಎಂಜೈಮ್ ಕೋಡ್ ಮಾಡೋ ಅಂತ ಏನು ಸೀಕ್ವೆನ್ಸ್ ಇರುತ್ತೆ ಅಲ್ಲಿ ಇನ್ಸರ್ಟ್ ಮಾಡಿಬಿಡ್ತೀರಾ. ಮಾಡಿದಾಗ ಏನಾಗುತ್ತೆ, ಈ ಎಂಜೈಮು ಬೀಟಾ ಗ್ಯಾಲಕ್ಟೋಸೈಡೇಸ್ ಎಂಜೈಮ್ ಇನ್ಆಕ್ಟಿವೇಟ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇನ್ಸರ್ಷನಲ್ ಇನ್ಆಕ್ಟಿವೇಷನ್. ನೀವು ಇನ್ಸರ್ಟ್ ಮಾಡಿ ರಿಕಾಂಬಿನೆಂಟ್ DNA ಒಂದು ಆನ್ಸೈಮನ್ನು ನೀವು ಇನ್ಆಕ್ಟಿವೇಟ್ ಮಾಡ್ತಿದ್ದೀರಾ. ಇದನ್ನು ನಾವು ಇನ್ಸರ್ಷನಲ್ ಇನ್ಆಕ್ಟಿವೇಷನ್ ಅಂತ ಕರಿತೀವಿ. ಓಕೆ, ಸಚ್ ಕಾಲನೀಸ್ ಡು ನಾಟ್ ಪ್ರೊಡ್ಯೂಸ್ ಎನಿ ಕಲರ್. ಅಂಥ ಕಾಲನೀಸು ಯಾವ ಕಲರು ಪ್ರೊಡ್ಯೂಸ್ ಮಾಡೋದಿಲ್ಲ. ಓಕೆ, ಸೊ ದೀಸ್ ಆರ್ ಐಡೆಂಟಿಫೈಡ್ ಆಸ್ ರಿಕಾಂಬಿನೆಂಟ್ ಕಾಲನೀಸ್. ಇಂಥ ಕಾಲನೀಸನ್ನು ರಿಕಾಂಬಿನೆಂಟ್ ಕಾಲನೀಸ್ ಅಂತ ಹೇಳ್ತೀವಿ. ಓಕೆನಾ? ಯಾಕಂದರೆ ರಿಕಾಂಬಿನೆಂಟ್ DNA ಇನ್ಸರ್ಟ್ ಮಾಡಿದ್ದೀವಿ. ಸೊ ಇಫ್ ದ ಪ್ಲಾಸ್ಮಿಡ್ ಇನ್ ಬ್ಯಾಕ್ಟೀರಿಯಾ ಹ್ಯಾವ್ ನೋ ಇನ್ಸರ್ಟ್, ಇಟ್ ಗಿವ್ಸ್ ಬ್ಲೂ ಕಲರ್. ಇನ್ಸರ್ಷನ್ ಯಾವುದೂ ಇಲ್ಲ ಅಂತ ಹೇಳಿದರೆ ಬ್ಲೂ ಕಲರ್. ಇಲ್ಲಿ ನೋಡಿ, ನಾನ್ ಟ್ರಾನ್ಸ್ಫಾರ್ಮೆಂಟ್ಸು ಬ್ಲೂ ಕಲರ್ ಬರುತ್ತೆ. ಸೊ ಇಲ್ಲಿ ಟ್ರಾನ್ಸ್ಫಾರ್ಮ್ಡ್ ಆಗಿರುವಂಥದ್ದು ಗ್ರೀನ್ ಕಲರ್ ಇರುತ್ತೆ ಇನ್ ಪ್ರೆಸೆನ್ಸ್ ಆಫ್ ಕ್ರೋಮೋಜೆನಿಕ್ ಸಬ್ಸ್ಟ್ರೇಟ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಹೌ ಯು ವಿಲ್ ಡಿಫ್ರೆನ್ಶಿಯೇಟ್. ನಾವು ನೆಕ್ಸ್ಟ್ ಬಂದು ವೆಕ್ಟಾರ್ಸ್ ಫಾರ್ ಕ್ಲೋನಿಂಗ್ ಜೀನ್ಸ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಕೆಲವೊಂದು ಆರ್ಗಿನ್ ಸಬ್ಸ್ಟೆನ್ಸ್ನ ವೆಕ್ಟಾರ್ಸ್ ಆಗಿ ಯೂಸ್ ಮಾಡ್ತೀವಿ. ಸೊ ಜೆನೆಟಿಕ್ ಟೂಲ್ಸ್ ಆಫ್ ಸಮ್ ಪ್ಯಾಥೋಜನ್ಸ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಯೂಸ್ಫುಲ್ ವೆಕ್ಟಾರ್ಸ್ ಫಾರ್ ಡೆಲಿವರಿಂಗ್ ಜೀನ್ಸ್ ಟು ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಇಲ್ಲಿ ಏನು ಮಾಡ್ತಿದ್ದೀರಾ ನೀವು, ವೆಕ್ಟಾರ್ಸ್ ಅಂದರೆ ಬರೀ ಪ್ಲಾಸ್ಮಿಡ್ ಅಲ್ಲ, ಅದು ಬಿಟ್ಟು ಬೇರೆ ಯಾವುದೋ ಜೆನೆಟಿಕ್ ಟೂಲ್ಸು. ಎಕ್ಸಾಂಪಲ್, ಕೆಲವೊಂದು ಡಿಸೀಸ್ ಕಾಸ್ ಮಾಡುವಂಥ ಸಬ್ಸ್ಟೆನ್ಸನ್ನ ತೊಗೊಂಡು ನೀವು ಅದನ್ನು ವೆಕ್ಟಾರ್ ಆಗಿ ಯೂಸ್ ಮಾಡ್ತಿದ್ದೀರಾ. ಓಕೆ, ಎಕ್ಸಾಂಪಲ್ ಆಗ್ರೋಬ್ಯಾಕ್ಟೀರಿಯಂ ಟುಮಿಫೇಸಿಯನ್ಸ್, ದಿಸ್ ಈಸ್ ಅ ಪ್ಯಾಥೋಜನ್, ಡಿಸೀಸ್ ಕಾಸ್ ಮಾಡುತ್ತೆ ಕೆಲವೊಂದು ತುಂಬ ಡೈಕಾಟ್ ಪ್ಲಾಂಟ್ಸಲ್ಲಿ. ಇದನ್ನು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ದಿಸ್ ಈಸ್ ಯೂಸ್ಡ್ ಟು ಡೆಲಿವರ್ ಅ ಪೀಸ್ ಆಫ್ DNA. ಓಕೆ, ಟು ಟ್ರಾನ್ಸ್ಫಾರ್ಮ್ ನಾರ್ಮಲ್ ಪ್ಲಾಂಟ್ ಸೆಲ್ ಇಂಟು ಎ ಟ್ಯೂಮರ್ ಸೆಲ್. ಇದು ನಾರ್ಮಲ್ ಸೆಲ್ಗೆ ಟ್ಯೂಮರ್ ಸೆಲ್ಗೆ ಕನ್ವರ್ಟ್ ಮಾಡೋವಂಥ ಎಬಿಲಿಟಿ ಇರುತ್ತೆ. ಸೊ ದೀಸ್ ಟ್ಯೂಮರ್ ಸೆಲ್ಸ್ ಪ್ರೊಡ್ಯೂಸ್ ದ ಕೆಮಿಕಲ್ಸ್ ರಿಕ್ವೈರ್ಡ್ ಬೈ ಪ್ಯಾಥೋಜನ್. ಅರ್ಥ ಆಯ್ತಾ? ಸೊ ಇದನ್ನು ಏನು ಮಾಡ್ತೀವಿ, ಈ ಪೀಸ್ ಆಫ್ DNA ಡೆಲಿವರ್ ಮಾಡುವಂಥ ಎಬಿಲಿಟಿ ಇರುತ್ತೆ. ಇದಕ್ಕೆ ನಾರ್ಮಲ್ ಸೆಲ್ಲನ್ನು ಕ್ಯಾನ್ಸರ್ ಸೆಲ್ಲಾಗಿ ಕನ್ವರ್ಟ್ ಮಾಡುತ್ತೆ. ದೆನ್ ಟ್ಯೂಮರ್ ಇಂಡೀಸಿಂಗ್ ಪ್ಲಾಸ್ಮಿಡ್ ಆಫ್
tumefaciens is modified into a cloning vector which is not pathogenic to the plants but is able to use the mechanism to deliver the genes of interest into plants. ಓಕೆ, ಇದನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾನ್ಸರ್ ಕಾಸ್ ಮಾಡೋದನ್ನ ಬಿಟ್ಟು ವೆಕ್ಟಾರ್ ಥರ ಇದನ್ನು ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಅನಿಮಲ್ಸಲ್ಲಿ ಬಂದು ರೆಟ್ರೋವೈರಸ್, ಇಟ್ ಈಸ್ ಅ ಟೈಪ್ ಆಫ್ ವೈರಸ್ which causes a disease in animals. They can transform normal cell into cancerous cells, so they are used to deliver desirable genes into ಆ್ಯನಿಮಲ್ ಸೆಲ್ಸ್. ಇದನ್ನು ಕೂಡ ಆ ಕ್ಯಾನ್ಸರ್ ಕಾಸಿಂಗ್ ಎಬಿಲಿಟಿನ ಸೈಲೆನ್ಸ್ ಮಾಡಿ ಬರೀ ನಮಗೆ ಬೇಕಾಗಿರೋಂಥ ಗುಡ್ ಜೀನ್ಸ್ನ ಒಂದು ಆ್ಯನಿಮಲಿಂದ ಇನ್ನೊಂದು ಆ್ಯನಿಮಲ್ಗೆ ಟ್ರಾನ್ಸ್ಫರ್ ಮಾಡೋ ಥರ ಅದನ್ನು ಕ್ಲೋನಿಂಗ್ ವೆಕ್ಟರ್ ಆಗಿ ಯೂಸ್ ಮಾಡ್ಕೋತೀವಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್. ಇನ್ನೊಂದ್ಸಲಿ ನಾನು ಏನೇನು ಸ್ಟಡಿ ಮಾಡಿದ್ದೀರಾ ಅಂತ ಹೇಳ್ತಾ ಬರ್ತೀನಿ. ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಕ್ಲೋನಿಂಗ್ ವೆಕ್ಟರ್ಸ್. ಅದರಲ್ಲಿ cloning vectors are the DNA molecules that can carry a foreign DNA segment and replicate inside the host cell. ಹೋಸ್ಟ್ ಸೆಲ್ ಒಳಗಡೆ ಫಾರಿನ್ DNA ತೊಗೊಂಡೋಗಿ ಬರೀ ಹಾಗೆ ಇರೋದಿಲ್ಲ, ಅದನ್ನು ರೆಪ್ಲಿಕೇಟು ಕೂಡ ಮಾಡುತ್ತೆ. ಓಕೆ, ಎಕ್ಸಾಂಪಲ್ ಬಂದು ಪ್ಲಾಸ್ಮಿಡ್ಸ್ ಆ್ಯಂಡ್ ಬ್ಯಾಕ್ಟೀರಿಯಾಫೇಜಸ್. ಸೊ ಫ್ಯೂಚರ್ಸ್ ಏನೇನಿರುತ್ತೆ ಒಂದು ಕ್ಲೋನಿಂಗ್ ವೆಕ್ಟಾರಲ್ಲಿ ಅಂತ ಹೇಳಿದ್ರೆ, ಒರಿಜಿನ್ ಆಫ್ ರೆಪ್ಲಿಕೇಶನ್, ಸೆಲೆಕ್ಟೇಬಲ್ ಮಾರ್ಕರ್ ಇರುತ್ತೆ, ಕ್ಲೋನಿಂಗ್ ಸೈಟ್ ಇರುತ್ತೆ, ವೆಕ್ಟಾರ್ಸ್ ಫಾರ್ ಕ್ಲೋನಿಂಗ್ ಜೀನ್ಸ್ ಇರುತ್ತೆ. ORI ಬಂದು, ಸೊ ಹಿಯರ್ ಇಟ್ ಹೆಲ್ಪ್ಸ್ ಟು ಸ್ಟಾರ್ಟ್ ದ ರೆಪ್ಲಿಕೇಶನ್. ಸೆಲೆಕ್ಟೇಬಲ್ ಮಾರ್ಕರ್ಸ್ ಏನು ಮಾಡುತ್ತೆ, ಇಟ್ ಹೆಲ್ಪ್ಸ್ ಟು ಸೆಲೆಕ್ಟ್ ದ ಟ್ರಾನ್ಸ್ಫಾರ್ಮೆಂಟ್ಸ್ ಆ್ಯಂಡ್ ಎಲಿಮಿನೇಟ್ ದ ನಾನ್ ಟ್ರಾನ್ಸ್ಫಾರ್ಮೆಂಟ್, ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಕ್ಲೋನಿಂಗ್ ಸೈಟ್ಸ್, ಸೊ ಇದು ಟು ಲಿಂಕ್ ದ ಏಲಿಯನ್ DNA ದ ವೆಕ್ಟಾರ್ ನೀಡ್ಸ್ ಟು ಹ್ಯಾವ್ ಅ ವೆರಿ ರೆಕಗ್ನಿಷನ್ ಸೈಟ್ಸ್ ಆಫ್ ರೆಸ್ಟ್ರಿಕ್ಷನ್ ಎನ್ಸೈಮ್. ಇಲ್ಲಿ ಎಲ್ಲೆಲ್ಲಿ ಕ್ಲೋನಿಂಗ್ ಸೈಟ್ಸ್ ಇರುತ್ತೆ ಅಲ್ಲಲ್ಲಿ ನಿಮಗೆ ರೆಪ್ಲಿಕೇಶನ್ ಮಾಲಿಕ್ಯುಲರ್ ಸಿಸರ್ಸ್ ಕಟ್ ಮಾಡುತ್ತೆ, ಲೈಗೇಟ್ ಮಾಡುತ್ತೆ. ಸೊ ದೆನ್ ಇಷ್ಟೆಲ್ಲ ನಿಮಗಿರುತ್ತೆ ಒಂದು ಈಕ್ವಲೈ ಕ್ಲೋನಿಂಗ್ ವೆಕ್ಟಾರ್ PBR ಅಲ್ಲಿ ಇಷ್ಟೆಲ್ಲ ನಿಮಗಿರುತ್ತೆ. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಸ್ಟ್ರಕ್ಚರ್ ತುಂಬ ಸರಿ ನಿಮ್ಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ದೆನ್ ಸೊ ನಾನು ಇವಾಗ ಯಾವ ಥರ ನೀವು ರಿಕಾಂಬಿನೆನ್ಸ್, ನಾನ್ ರಿಕಾಂಬಿನೆನ್ಸ್, ಟ್ರಾನ್ಸ್ಫಾರ್ಮೆಂಟ್ಸ್, ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಅಂತ ಇಲ್ಲೆಲ್ಲ ಈ ಒಂದು ಪಾರ್ಟಲ್ಲಿ ನಾನು ಹೇಳ್ತೀನಿ. ನೆಕ್ಸ್ಟ್ ಬಂದು ವೆಕ್ಟಾರ್ಸ್ ಫಾರ್ ಕ್ಲೋನಿಂಗ್ ಜೀನ್ಸ್ ಆ್ಯಂಡ್ ಪ್ಲಾಂಟ್ಸ್. ಇಲ್ಲಿ ಜೆನೆಟಿಕ್ ಟೂಲ್ಸನ್ನ ಯೂಸ್ ಮಾಡ್ತೀರಾ ವೆಕ್ಟಾರ್ಸ್ ಆಗಿ. ಅದರಲ್ಲಿ ಎಕ್ಸಾಂಪಲ್ ಬಂದು ಆಗ್ರೋಬ್ಯಾಕ್ಟೀರಿಯಂ ಟ್ಯೂಮಿಫಿಷಿಯನ್ಸು. ಸೊ ದಿಸ್ ಇಸ್ ಅ ಪ್ಯಾಥೋಜನ್. ಓಕೆ, ಇದು ಒಂದು ಬ್ಯಾಕ್ಟೀರಿಯಾ ವಿಚ್ ಕಾಸಸ್ ದ ಕ್ಯಾನ್ಸರ್ ಸೆಲ್. ಅದರಲ್ಲಿ ಏನು ಮಾಡ್ತೀರಾ, ನಾರ್ಮಲ್ ಪ್ಲಾಂಟ್ ಸೆಲ್, ದಿಸ್ ಇಸ್ can deliver a piece of DNA to transform normal plant cells into tumor cell. These tumor cells produce the chemicals required by the pathogen. ಓಕೆ, ಇದನ್ನು ಮಾಡಿಫೈ ಮಾಡಿಬಿಟ್ಟು ಏನು ಮಾಡ್ತೀರಾ, ವೆಕ್ಟರ್ ಆಗಿ ಯೂಸ್ ಮಾಡ್ತೀರಾ. ಪ್ಯಾಥೋಜನ್ ಕ್ಯಾನ್ಸರ್ ಕಾಸ್ ಮಾಡಬಾರ್ದು, ನಮ್ಗೆ ಬೇಕಾಗಿರುವಂಥ ಗುಡ್ ಜೀನನ್ನು ಟ್ರಾನ್ಸ್ಫರ್ ಮಾಡಬೇಕು, ಆ ಥರ ಯೂಸ್ ಮಾಡ್ಕೋತೀವಿ. ಪ್ಲಾಂಟ್ಸಲ್ಲಿ ಆಗ್ರೋಬ್ಯಾಕ್ಟೀರಿಯಂ ಟ್ಯೂಮಿಫೇಷಿಯನ್ಸ್ನ ಯೂಸ್ ಮಾಡ್ತೀವಿ, ಇಟ್ ಈಸ್ ಅ ಬ್ಯಾಕ್ಟೀರಿಯಾ. ಅನಿಮಲ್ಸಲ್ಲಿ ರೆಟ್ರೋವೈರಸ್ ಅಂತ ಒಂದು ವೈರಸ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಟುಡೇಸ್ ಕ್ಲಾಸ್. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ watching.